ಡಿಕೆ ಶಿವಕುಮಾರ್ ಅವರ ಸಂಪುಟ ಏನೋ ವಿಸ್ತರಣೆ ಆಗಿದೆ. ಆದರೆ ಸಂಪುಟದಲ್ಲಿ ಬದಲಾವಣೆಯ ಕಾರಣಕ್ಕೆ ಖಾತೆ ಹಂಚಿಕೆ ಮಾತ್ರ ವಿಳಂಬ ಆಗ್ತಾ ಇದೆಯಾ? ಕ್ಯಾಬಿನೆಟ್ ಕಿಚ್ಚು ತೀವ್ರವಾಗ್ತಾ ಇದ್ದ ಹಾಗೆ ಕೆಲ ಸಚಿವರ ಬದಲಾವಣೆಗೆ ಕಸರತ್ತು ನಡೆದಿದೆ. ಕಳೆದ 5 ದಿನದ ಹಿಂದೆನೇ ಸಂಪುಟ ವಿಸ್ತರಣೆ ಆಗಿದೆ. ಆದರೆ ಯಾರ್ಯಾರಿಗೆ ಯಾವ ಯಾವ ಖಾತೆ ಅನ್ನೋದು ಇಲ್ಲಿಯವರೆಗೂ ಡಿಸೈಡ್ ಆಗಿಲ್ಲ. ಕಾರಣ ಸಂಪುಟದಲ್ಲಿ ಬದಲಾವಣೆ ಮಾಡಬೇಕು ಅಂತ ಕಸರತ್ತುಗಳು ನಡೀತಾ ಇರೋದು. ಆಗಸ್ಟ್ 13ರಿಂದ ವಿಧಾನಸಭಾ ಅಧಿವೇಶನ ಇದೆ. ಖಾತೆಗಳ ಹಂಚಿಕೆ ಯಾವಾಗ ಅನ್ನೋ ಪ್ರಶ್ನೆ. ಸಂಪುಟ ವಿಸ್ತರಣೆಯಾಗಿ 5 ದಿನ ಕಳೆದರೂ ಕೂಡ ಸಚಿವರಿಗೆ ಇನ್ನೂ ಕೂಡ ಯಾವ ಯಾವ ಖಾತೆ ಅನ್ನೋದು ಹಂಚಿಕೆ ಆಗಿಲ್ಲ. ಸಚಿವರ ಬದಲು ನಂತರವೇ ಬದಲಾವಣೆಯ ನಂತರವೇ ಖಾತೆ ಹಂಚಿಕೆ ಆಗತ್ತಾ? ಅಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕ್ಯಾಬಿನೆಟ್ ಕಿಚ್ಚು ತೀವ್ರವಾಗ್ತಾ ಇದ್ದಂತೆ ಕೆಲ ಸಚಿವರ ಬದಲಾವಣೆಗೆ ಕಸರತ್ತು ಕೂಡ ನಡೀತಾ ಇದೆ. ಆಗಸ್ಟ್ 13ರಿಂದ ವಿಧಾನಸಭಾ ಅಧಿವೇಶನ ಇದೆ. ಖಾತೆಗಳ ಹಂಚಿಕೆ ಯಾವಾಗ ಅನ್ನುವಂತಹ ಪ್ರಶ್ನೆ. ಸಂಪುಟ ವಿಸ್ತರಣೆಯಾಗಿ 5 ದಿನ ಕಳೆದಿದೆ. ಆದರೆ ಇಲ್ಲಿಯವರೆಗೂ ಸಚಿವರಿಗೆ ಖಾತೆ ಹಂಚಿಕೆ ಆಗಿಲ್ಲ. ಕೆಲವರ ಸೇರ್ಪಡೆ, ಕೆಲವರ ಕೈ ಬಿಟ್ಟಿದ್ದಕ್ಕೆ ಸಿಟ್ಟಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸಚಿವರ ಬದಲಾವಣೆ ಫೈನಲ್ ಆದ ನಂತರವೇ ಈಗ ಖಾತೆ ಹಂಚಿಕೆ ಅನ್ನೋದು ತಿಳಿದು ಬರ್ತಾ ಇದೆ. ಸಂಪುಟ ವಿಸ್ತರಣೆಯ ನಂತರ ಮಾಜಿ ಸಿಎಂ ಸಿದ್ದರಾಮಯ್ಯ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಕೆಲವರನ್ನ ಸೇರ್ಪಡೆ ಮಾಡಬೇಕು, ಕೆಲವರನ್ನ ಕೈ ಬಿಟ್ಟಿರೋದು, ಇದೆಲ್ಲವೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸಚಿವರ ಬದಲಾವಣೆ ಫೈನಲ್ ಆದ ನಂತರವೇ ಆ ಸಚಿವರಿಗೆ ಯಾವ ಯಾವ ಖಾತೆ ಅನ್ನೋದು ಹಂಚಿಕೆ ಆಗತ್ತೆ. ಆ ನಿಟ್ಟಿನಲ್ಲಿ ಈಗ ಕಸರತ್ತು ನಡೀತಾ ಇದೆ. ಖಾತೆ ಹಂಚಿಕೆ ಈಗಲೂ ಕೂಡ ಕಗ್ಗಂಟಾಗಿಯೇ ಇದೆ. ಸಚಿವರುಗಳಿಗೆ ಖಾತೆ ಹಂಚಿಕೆಗೆ 15ನೇ ತಾರೀಕಿನವರೆಗೂ ಕೂಡ ಸಮಯ ಇದೆ. ಯಡಿಯೂರಪ್ಪ ಸರ್ಕಾರ ಇದ್ದಾಗಲೂ ಖಾತೆ ಹಂಚಿಕೆ ವಿಳಂಬ ಆಗಿತ್ತು. ಖಾತೆ ಹಂಚಿಕೆಗೆ ಇನ್ನೂ ಸಮಯ ಇದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಆಗಸ್ಟ್ 15ರವರೆಗೂ ಕೂಡ ಖಾತೆ ಹಂಚಿಕೆಗೆ ಸಮಯ ಇದೆ ಅಂತ ಹೇಳ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಯಡಿಯೂರಪ್ಪ ಎಷ್ಟು ಅನಿಸೋದು ಡೆಲ್ಲಿಲಿ ಎಷ್ಟು ಜನ ಗೌರ್ಮೆಂಟ್ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್. ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ? ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು, ಇಲಾಖಾವರು. ಏನ್ ತೊಂದರೆ ನಡೆಯಪ್ಪ, ಎಲ್ಲರೂ ಎಕ್ಸ್ಪೀರಿಯನ್ಸ್. 6 ದಿನ ಅಷ್ಟೇ ಸರ್ ಇರೋದು. 15ನೇ ತಾರೀಕುವರೆಗೂ ನಡೀತದೆ. 16, 17ಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ ಅಲ್ವಾ ಸರ್? ಹಾಬಿಚುವರಿ ಇದೆ 13 ಹಾಬಿಚುವರಿ. 14ಕ್ಕೆ ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ಬೇಕು. ಮಧ್ಯಾಹ್ನ ಆಲ್ರೆಡಿ ಇಂಡಿಪೆಂಡೆನ್ಸ್ ಡೇ. 16ಕ್ಕೆ ತಿರ್ಗಾ 12 ಗಂಟೆಗೆ ನೀವು ಕರೆದ್ರೆ ಜಿಲ್ಲೆ ಆಗ್ತಿದೆ ಅಂತೀರ. ಇನ್ನು ಡಿಕೆ ಶಿವಕುಮಾರ್ ಸಂಪುಟದಲ್ಲಿನ ಕೆಲ ಸಚಿವರ ಬದಲಾವಣೆ ಆಗುತ್ತೆ ಅನ್ನುವಂತಹ ಸುಳಿವು ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಂಪುಟ ಬದಲಾವಣೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಶಾಸಕರ ಬಂಡಾಯ ತಣಿಸೋದಿಕ್ಕೆ ಸಚಿವರ ಅದಲು ಬದಲಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಚಿಂತನೆ ಆಗಿದೆ. ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ಸಂಕಟ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಬದಲಾವಣೆ ಆಗತ್ತಾ? ಸಂಪುಟದಲ್ಲಿನ ಕೆಲವರನ್ನ ಕೈಬಿಟ್ಟು 3ರನ್ನ ಸೇರಿಸಿಕೊಳ್ಳೋದಿಕ್ಕೆ ಚಿಂತನೆ ನಡೆದಿದೆ. ಕ್ಯಾಬಿನೆಟ್ ಕಿಚ್ಚು ತಣಿಸಬೇಕು. ಆ ಸವಾಲು ಈಗ ಪಕ್ಷದ ನಾಯಕರ ಮುಂದಿದೆ. ಕೆಲ ಬದಲಾವಣೆಗೆ ಈಗ ವರಿಷ್ಠರ ಜೊತೆ ಸಿಎಂ ಚರ್ಚೆಯನ್ನ ಮಾಡಿದಾರಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಂಪುಟ ಬದಲಾವಣೆಯ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಶಾಸಕರ ಬಂಡಾಯ ತಣಿಸಬೇಕು. ಯಾಕಂತಂದ್ರೆ ದೊಡ್ಡ ಸವಾಲೀಗ ಪಕ್ಷಕ್ಕೆ. ಹಾಗಾಗಿ ಕೆಲವೊಂದಿಷ್ಟು ಅದಲು ಬದಲುಗಳಾಗುವಂತಹ ಸಾಧ್ಯತೆ ಇದೆ. ಏನ್ ಅದಲು ಬದಲಾಗುತ್ತೆ ನೋಡ್ತಾ ಹೋಗ್ತಾ ಇದೀವಿ ನಾವು. ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. HC ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕರು ಈಗ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದರೆ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಅವರು ಬೇಸರಗೊಂಡಿದ್ದಾರೆ, ಬಂಡಾಯ ಎದ್ದಿದ್ದಾರೆ. ಕೃಷ್ಣಪ್ಪ ಅವರನ್ನ ಸಮಾಧಾನ ಮಾಡಬೇಕು.
ಏನೇ ಆದರೂ ಸಚಿವ ಸ್ಥಾನ ಕೊಡಲೇಬೇಕು, ಇಲ್ಲದೆ ಹೋದರೆ ನನ್ನ ದಾರಿ ನನಗೆ ಅಂತ ಎಂ ಕೃಷ್ಣಪ್ಪ ಅವರು ಹೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ ನಾಯಕರು ಕೂಡ ಕೃಷ್ಣಪ್ಪ ಅವರನ್ನ ತಣಿಸೋದಿಕ್ಕೆ ಸಚಿವ ಸ್ಥಾನ ಕೊಡ್ತಾರ ಎಚ್ ಸಿ ಬಾಲಕೃಷ್ಣ ಅವರ ಬದಲಾಗಿ. ಇನ್ನು ದೇವನಹಳ್ಳಿ ಕ್ಷೇತ್ರದ ಶಾಸಕ KH ಮುನಿಯಪ್ಪ ಹಾಲಿ ಸಚಿವರು, ಅವರಿಗೆ ಬದಲಾಗಿ ರೂಪಕಲಾ ಅವರಿಗೆ ಸ್ಥಾನವನ್ನ ಕೊಡಲಾಗತ್ತಾ? KGFನ ಶಾಸಕಿ ರೂಪಕಲಾ ಶಶಿಧರ್ ಇಲ್ಲಿ ಅದಲು ಬದಲು ಮಾಡುತ್ತಾ ಕಾಂಗ್ರೆಸ್? ಇನ್ನು ಬಳ್ಳಾರಿ ಗ್ರಾಮೀಣ ಬಿ ನಾಗೇಂದ್ರ ಈಗಾಗಲೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅಲ್ಲೂ ಕೂಡ ಬದಲಾವಣೆ ಆಗಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಸಂಡೂರು ಕ್ಷೇತ್ರದ ಶಾಸಕಿ ಅನ್ನಪೂರ್ಣ ಅವರಿಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನೂ ಮುಂದುವರೆದಂತೆ ಮುಸ್ಲಿಂ ಸಚಿವ ಬದಲಾಗಿ ಕಲಬುರಗಿಯ ಉತ್ತರ ಶಾಸಕಿ ಫಾತಿಮಾಗೆ, ಖನೀಜ್ ಫಾತಿಮಾಗೆ ಸ್ಥಾನ ಕೊಡೋ ನಿಟ್ಟಿನಲ್ಲೂ ಕೂಡ ಚಿಂತನೆ ನಡೆದಿದೆಯಂತೆ. ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಇದು. ಮುಸ್ಲಿಂ ಸಚಿವರನ್ನ ಬದಲು ಮಾಡಿ ಆ ಸ್ಥಾನಕ್ಕೆ ಕಲಬುರಗಿ ಉತ್ತರ ಕ್ಷೇತ್ರದ ಖನೀಜ್ ಫಾತಿಮಾ ಅವರಿಗೆ ಸ್ಥಾನ ಕೊಡಬೇಕು ಅಂತ ಚರ್ಚೆಗಳಾಗ್ತಾ ಇದೆ. ಇನ್ನೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ಇದೆಲ್ಲವೂ ಕೂಡ ತೀರ್ಮಾನ ಆದ ನಂತರವೇ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗತ್ತೆ. ಪಕ್ಷದಲ್ಲಿ ಹಿರಿಯರಿದ್ದಾರೆ, ಏನಾದರೂ ಜವಾಬ್ದಾರಿ ಕೊಡಬೇಕಾಗತ್ತೆ. ಮಹಿಳಾ ಮಂತ್ರಿ ನೇಮಕ ಮಾಡುವಾಗ ನಿಮಗೆ ಹೇಳಿಯೇ ಮಾಡ್ತೀವಿ, ಕೃಷ್ಣಪ್ಪ ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಸಿಎಂ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಸರ್ ಈಗ MC ಸುಧಾಕರ್ ಅವ್ರನ್ನ ಕರ್ಸ್ಕೊಂಡು ಅವ್ರನ್ನು ಕೂಡ ಮನವೊಲಿಸುವಂತ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಮಾತಾಡಿ ಕಳ್ಸ್ತಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗುತ್ತೆ, ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ದೇವಸ್ಥಾನ ಬೇಕೇ ಬೇಕು ಅಂತ ಪಟ್ಟಿದ್ದಾರೆ ಯಾರು? ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಸರ್ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.